ಚಾಮರಾಜನಗರದಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಹುಣಾಚಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಗೆ ನೀರು ನುಗ್ಗಿರೋದ್ರಿಂದ ನಿವಾಸಿಗಳಾದಂತಹ ಶಂಕರ ಮತ್ತು ಶಿವಮ್ಮ ಕಂಗಾಲಾಗ್ಬಿಟ್ಟಿದ್ದಾರೆ. ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಎಲ್ಲವೂ ಸೇರಿ ಇದೀಗ ಹಾನಿಯಾಗಿದೆ. ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಗಳ ಪಕ್ಕದಲ್ಲಿರುವಂತಹ ಕಾಲುವೆ ದುರಸ್ತಿ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮನೆಯ ಒಳಗಡೆ 2 ರಿಂದ 3 ಅಡಿ ನೀರು ಯಾವ ರೀತಿಯಾಗಿ ಶೇಖರಣೆ ಆಗಿದೆ ಅಂತ ಹೇಳಿ ಇದನ್ನ ಯಾವ ರೀತಿಯಾಗಿ ಹೊರಗಡೆ ಹಾಕೋದು? ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಸರಿಯಾಗಿ. ಹಾಸಿಗೆ, ದಿಂಬು ಇದ್ದಂತಹ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಹಾನಿಯಾಗಿದ್ದಾವೆ. ದವಸ ಧಾನ್ಯಗಳೆಲ್ಲವೂ ಕೂಡ ನೀರ್ಪಾಲಾಗಿದೆ. ಇನ್ನು ಎಲೆಕ್ಟ್ರಿಕ್ ಐಟಮ್ಗಳೆಲ್ಲವೂ ಕೂಡ ನೀರಲ್ಲಿ ಹಾಳಾಗಿದೆ. ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಚರಂಡಿ ವ್ಯವಸ್ಥೆಗಳಾಗಿಲ್ಲ, ಹಾಗಾಗಿ ಈ ಮಳೆಯ ನೀರು ಮನೆ ಒಳಗಡೆ ನುಗ್ಗಿದೆ ಅಂತ ಹೇಳಿ ಗ್ರಾಮಸ್ಥರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ರಾತ್ರಿ ಆ ಮಳೆ ನೀರನ್ನ ಹೊರಗಡೆ ಹಾಕೊಂಡು ಕೂತ್ಕೊಳ್ಳೋದೇ ಕೆಲಸ ಆಗೋಗ್ಬಿಟ್ಟಿದೆ. ಮಳೆ ಇನ್ನೂ ಕೂಡ ಮುಂದುವರಿಯುವಂತಹ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ. ಇದೇ ರೀತಿಯಾಗಿ ಮಳೆ ಮುಂದುವರೆದುಕೊಳ್ತಾ ಹೋದ್ರೆ ಈಗೇನು 2 ರಿಂದ 3 ಅಡಿ ನೀರು ನಿಂತಿದ್ಯೋ ಮನೆ ಒಳಗಡೆ, ಅದು ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಮಕ್ಕಳು ಮರಿ ಇದ್ರೆ, ವಯಸ್ಸಾದವರು ಮನೆ ಒಳಗಡೆ ಇದ್ರೆ ಬಹಳಷ್ಟು ತೊಂದರೆಗಳಾಗತ್ತೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ನೋಡಿ ಹೇಗೆ ಮನೆ ಒಳಗಡೆ ಓಡಾಡ್ತಾ ಇದ್ದಾರೆ. ಮನೆ ಒಳಗಡೆ ಇದ್ದಾರೋ ಅಥವಾ ಯಾವ್ದಾದ್ರು ಸಣ್ಣ ಪುಟ್ಟ ಕೆರೆ ಒಳಗಡೆ ಇದ್ದಾರೆ ಅನ್ನುವಂತಹ ರೀತಿಯಾಗಿ ಭಾಸವಾಗ್ತಾ ಇದೆ ದೃಶ್ಯ.